ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸಿದ್ದಾರೆ. ನಿನ್ನೆ ಕೂಡ ಹಲವು ಕಡೆಗಳಲ್ಲಿ ಸ್ಥಳ ಮಹಜರಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಚುರುಕು. ಡಿ ಗ್ಯಾಂಗ್ ಅನ್ನ ಮೈಸೂರಿಗೆ ಕರೆದೊಯ್ಯಲಿದ್ದಾರೆ ಪೊಲೀಸರು. ಖಾಸಗಿ ಹೋಟೆಲ್ ಸೇರಿ ವಿವಿಧೆಡೆ ಸ್ಥಳ ಮಹಜರನ್ನ ಮಾಡಲಿಕ್ಕಿದ್ದಾರೆ. ರೇಣುಕಾಸ್ವಾಮಿ ಕೊಲೆಯ ನಂತರ ಮೈಸೂರಿಗೆ ಹೋಗಿದ್ರು ಆರೋಪಿಗಳು. ಎಲ್ಲ ಪ್ಲಾನ್ಗಳನ್ನು ಕೂಡ ಮೈಸೂರಿನಲ್ಲಿಯೇ ಕೂತು ಚರ್ಚೆಯನ್ನು ನಡೆಸಿದ್ರು ಆರೋಪಿಗಳು ಅನ್ನುವಂತಹ ಹಿಂಟ್ ಪೊಲೀಸರಿಗೆ ಸಿಕ್ಕಿದೆ. ಹಾಗಾಗಿಯೇ ಪೊಲೀಸರು ಅಲ್ಲೂ ಕೂಡ ಸ್ಥಳ ಮಹಜರನ್ನ ಮಾಡಲಿಕ್ಕೆ ನಿರ್ಧರಿಸಿದ್ದಾರೆ. ಮೊನ್ನೆ ನ್ಯಾಯಾಧೀಶರ ಎದುರು ಕೂಡ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದೇ ವಿಚಾರವನ್ನು ಪ್ರಸ್ತಾಪಿಸಿ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಂಥೇಳಿ ವಾದವನ್ನು ಮಾಡಿದ್ರು. ನ್ಯಾಯಾಧೀಶರು ಕೂಡ ಸಮ್ಮತಿಯನ್ನು ಸೂಚಿಸಿದ್ರು. ಅದರಂತೆ ಈಗ ಅವರನ್ನು ಮೈಸೂರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಸ್ಪಾಟ್ ಮಹಜರು ಮಾಡಲಿಕ್ಕೆ ಬೇಕಾದಂತಹ ಸಿದ್ಧತೆಗಳಾಗ್ತಾ ಇದೆ. ಈಗಾಗಲೇ RR ನಗರದ ಪಟ್ಟಣಗೆರೆ ಶೆಡ್ ಜೊತೆಗೆ ಚಿತ್ರದುರ್ಗದ ಹಲವು ಕಡೆಗಳಲ್ಲಿ ಸ್ಥಳ ಮಹಜರಾಗಿದೆ. ಈಗ ಅವರನ್ನು ಕರೆದುಕೊಂಡು ಹೋಗಿ ಅಂದರೆ ಈ ಆರೋಪಿಗಳನ್ನು ಕರೆದುಕೊಂಡು ಹೋಗಿ ಮೈಸೂರಿನಲ್ಲೂ ಕೂಡ ಸ್ಥಳ ಮಹಜರನ್ನು ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಪೊಲೀಸರು ಮಾಡಿಕೊಂಡಿದ್ದಾರೆ. ಹಾಗಾದರೆ ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ಮೈಸೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗಿದೆ ನೋಡ್ತಾ ಹೋಗೋಣ. ಮೈಸೂರು ಹೋಟೆಲ್ನಲ್ಲಿ ಕೂತ್ಕೊಂಡು 5 ಆರೋಪಿಗಳಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಗಿತ್ತಂತೆ. ಮೈಸೂರಿನಲ್ಲಿ ದರ್ಶನ್ ಭೇಟಿಯಾಗಿದ್ದರು. ಕೇಶವ್, ಕಾರ್ತಿಕ್ ಮತ್ತು ನಿಖಿಲ್ ಅವರನ್ನು ಭೇಟಿಯಾಗಿ ಒಂದಿಷ್ಟು ವಿಚಾರಗಳ ಬಗ್ಗೆ ಅಲ್ಲಿ ಚರ್ಚೆಯನ್ನು ನಡೆಸ್ತಾರೆ. ಪ್ರಮುಖವಾಗಿ ದರ್ಶನ್ ಸೇರಿ 5 ಆರೋಪಿಗಳನ್ನು ಇವತ್ತು ಮೈಸೂರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಸ್ಪಾಟ್ ಮಹಜರು ಮಾಡುವಂತಹ ಸಾಧ್ಯತೆ. ನೀವು ಎಲ್ಲಿ ಕೂತಿದ್ರಿ, ಯಾವ ಸ್ಥಳದಲ್ಲಿ ಕೂತಿದ್ರಿ, ಏನೆಲ್ಲ ಚರ್ಚೆ ಮಾಡಿದ್ರಿ, ಆ ಸಂದರ್ಭದಲ್ಲಿ ಯಾರ್ಯಾರಿದ್ರು, ಎಲ್ಲದರ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡ್ತಾರೆ. ಜೊತೆಗೆ ಅಲ್ಲಿರುವಂತಹ ಸ್ಥಳೀಯ CCTV ಫುಟೇಜನ್ನು ಕೂಡ ಕಲೆಕ್ಟ್ ಮಾಡುವಂತಹ ಕೆಲಸಕ್ಕೆ ಪೊಲೀಸರು ಮುಂದಾಗ್ತಾರೆ. ದರ್ಶನ್, ದೀಪಕ್, ಕೇಶವ್, ಕಾರ್ತಿಕ್, ನಿಖಿಲ್ ಇವರೆಲ್ಲರೂ ಕೂಡ ಮೈಸೂರಿನ ಒಂದು ಸ್ಥಳದಲ್ಲಿ ಕೂತು ಈ ಮರ್ಡರ್ ಆದ ನಂತರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ರು. ಮೈಸೂರಿನ ಖಾಸಗಿ ಹೋಟೆಲ್ಗೆ ಕರೆದೊಯ್ತಾರೆ ಪೊಲೀಸರು. ಅಲ್ಲಿ ಇವತ್ತು ಸ್ಪಾಟ್ ಮಹಜರು ಮಾಡಲಾಗುತ್ತೆ. ಅದೇ ಹೋಟೆಲ್ನಲ್ಲಿಯೇ ದರ್ಶನನ್ನು ಕೂಡ ಅರೆಸ್ಟ್ ಮಾಡಲಾಗಿತ್ತು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈಗ ಮೈಸೂರಿಗೆ ಸ್ಥಳ ಮಹಜರಿಗೆ 5 ಕರೆದುಕೊಂಡು ಹೋಗ್ಲಿಕ್ಕೆ ಸಿದ್ಧತೆ. ಸ್ವಾಮಿ ಹತ್ಯೆಯ ನಂತರ ಹೋಟೆಲ್ನಲ್ಲಿ ದರ್ಶನ್ ತಂಗಿರ್ತಾರೆ. ಕಾಟೇರ ಸಿನಿಮಾದ ಚಿತ್ರೀಕರಣದಲ್ಲಿ ಅವರು ತೊಡಗಿಸಿಕೊಂಡಿರ್ತಾರೆ. ಠಾಣೆಗೆ ಶರಣಾಗೋದಕ್ಕೂ ಮುಂಚೆನೆ ದರ್ಶನ್ ಅವರನ್ನ 4 ಆರೋಪಿಗಳು ಭೇಟಿ ಮಾಡ್ತಾರೆ. ಆತನ ಈ ಡೆಡ್ ಬಾಡಿ ಏನಿತ್ತು ಅದನ್ನ ಸಾಗಿಸುವಂತಹ ವಿಚಾರಕ್ಕೆ ಚರ್ಚೆ ಆಗಿತ್ತು ಅಲ್ಲಿ ಅಂಥೇಳಿ. ಮೈಸೂರಿನಲ್ಲಿಯೇ ದರ್ಶನನ್ನ ಭೇಟಿಯಾಗಿರ್ತಾರೆ. ಇದೇ ವಿಚಾರಕ್ಕೆ ಕೇಶವ್ ಸೇರಿ ಹಲವರು ಆರೋಪಿಗಳನ್ನು ದರ್ಶನ್ಗೆ ಭೇಟಿ ಮಾಡಿಸಿದ್ದೆ ದೀಪಕ್ ಅನ್ನೋದು ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ನಂತರ ಕಾಮಾಕ್ಷಿ ಪಾಳ್ಯ ಠಾಣೆಗೆ ಬಂದು ಅವರೆಲ್ಲರೂ ಕೂಡ ಸರೆಂಡರ್ ಆಗುವಂತಹ ಕೆಲಸ ಆಗಿದೆ. ಮೊದಲಿಗೆ ಹಣಕಾಸಿನ ವಿಚಾರಕ್ಕಾಗಿ ಕೊಲೆ ಮಾಡಿದ್ದಾಗಿ ಆರೋಪಿಗಳು ಒಪ್ಕೋತಾರೆ. ಮೈಸೂರಿನಲ್ಲಿ ಒಳಸಂಚು ಸಾಕ್ಷ್ಯನಾಶದ ಆರೋಪದ ಹಿನ್ನೆಲೆಯಲ್ಲಿ ಇವತ್ತು ಸ್ಥಳ ಮಹಜರನ್ನ ಮಾಡ್ತಾರೆ. ದರ್ಶನ್ ಸೇರಿ 5 ಕರೆದುಕೊಂಡು ಹೋಗಿ ಅಲ್ಲಿ ಒಂದು ಸ್ಥಳ ಮಹಜರಾದ ನಂತರ ಮತ್ತೆ ಅವರನ್ನ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ಠಾಣೆಗೆ ಕರೆತರುವಂತಹ ಕೆಲಸ ಆಗುತ್ತೆ.